ಕರಾವಳಿಯ ದೈವಾರಾಧಕರ ವಿರೋಧದ ನಡುವೆಯೂ ರಂಗೋತ್ಸವದಲ್ಲಿ ದೈವಾರಾಧನೆಯನ್ನ ಸೇರ್ಪಡೆ ಮಾಡಿದ್ದು ಸದ್ಯ ಆಕ್ರೋಶಕ್ಕೆ ಕಾರಣ ಆಗಿದೆ. ಶಿಕ್ಷಣ ಇಲಾಖೆಯ ವಿರುದ್ಧ ಕರಾವಳಿಯ ದೈವಾರಾಧಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಂಗೋತ್ಸವದಲ್ಲಿ ದೈವಾರಾಧನೆಯನ್ನ ಸೇರ್ಪಡೆ ಮಾಡಿ ಸುತ್ತೋಲೆಯನ್ನ ಹೊರಡಿಸಿತ್ತು ಶಿಕ್ಷಣ ಇಲಾಖೆ. ಶಾಲೆಗಳಲ್ಲಿ ನಡೆಯುವಂತಹ ರಂಗೋತ್ಸವದ ಕುರಿತು ಸುತ್ತೋಲೆಯನ್ನ ಏನು ಹೊರಡಿಸಲಾಗಿದೆ, ಅದರಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಭೂತಾರಾಧನೆಯನ್ನ ಕೂಡ ಸೇರ್ಪಡೆ ಮಾಡಲಾಗಿದೆ. ಶಿಕ್ಷಣ ಇಲಾಖೆಯ ಈ ನಡೆಗೆ ಕರಾವಳಿಗರು ಆಕ್ರೋಶಗೊಂಡಿದ್ದಾರೆ. ಆಕ್ರೋಶ ಯಾವ ಕಾರಣಕ್ಕೆ ಅಂತಂದ್ರೆ, ಭೂತಾರಾಧನೆ ಅನ್ನೋದು ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ, ಅದು ದೇವರ ಆರಾಧನೆ, ಅದೊಂದು ಸಂಪ್ರದಾಯ, ಅದು ನಂಬಿಕೆಯ ಭಾಗ. ಹಾಗಾಗಿ ನೀವು ಮಕ್ಕಳಿಗೆ ಪ್ರದರ್ಶನಕ್ಕೆ ಭೂತಾರಾಧನೆಯನ್ನ ಯಾಕಿಟ್ಟಿದ್ದೀರಿ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ಶಿಕ್ಷಣ ಇಲಾಖೆಯ ಆ ಡಾಕ್ಯುಮೆಂಟ್ ಅನ್ನ ಗಮನಿಸಿದ್ರಿ, ಸುತ್ತೋಲೆಯನ್ನ ಗಮನಿಸಿದ್ರಿ, ಅದರಲ್ಲಿ ಭೂತಾರಾಧನೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ವಿವಿಧ ಕರುನಾಡಿನ ಸಾಂಸ್ಕೃತಿಕ ಕಲೆಗಳ ಉಲ್ಲೇಖದ ಜೊತೆಗೆ ಅದರ ಹೆಸರು ಕೂಡ ಇದೆ. ವೀರಗಾಸೆ, ಡೊಳ್ಳು ಕುಣಿತ, ಬೊಂಬೆಯಾಟ, ಹಾಗೆ ಹಲವು ಸಾಂಸ್ಕೃತಿಕ ಯಕ್ಷಗಾನ, ಚಿತ್ರಕಲೆ, ವಿವಿಧ ಸ್ಪರ್ಧೆಗಳ ಜೊತೆಗೆ ಭೂತಾರಾಧನೆಯನ್ನ ಕೂಡ ಸೇರ್ಪಡೆ ಮಾಡಲಾಗಿದೆ. ಇದೇ ಈಗ ಕರಾವಳಿಗರ ಆಕ್ರೋಶಕ್ಕೆ ಕಾರಣ ಆಗಿರೋದು. ಭೂತಾರಾಧನೆ ಅನ್ನೋದು ಪ್ರದರ್ಶನಕ್ಕಿಟ್ಟಿರುವಂತಹ ವಸ್ತು ಅಲ್ಲ, ಅದು ತುಳುನಾಡಿನ ನಂಬಿಕೆ, ಅದು ದೈವದ ಆರಾಧನೆ. ಅದನ್ನ ನೀವು ಸ್ಟೇಜ್ ಮೇಲೆ ಪ್ರದರ್ಶನ ಮಾಡಿ ಅದು ಮನರಂಜನೆ ಮಾಡೋಕೆ ಇರುವಂತಹ ವಸ್ತು ಅಲ್ಲ. ಅದು ಆ ಆಚರಣೆ ಮನರಂಜನೆಯ ಆಚರಣೆ ಅಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ದೈವಾರಾಧಕರು ಹೇಳ್ತಾ ಇರೋದೇನು, ದೈವಾರಾಧನೆಯ ಈ ದಂಗಲ್ನ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ನಾಡಿನ ಕಲೆ ಹಾಗೆ ಸಂಸ್ಕೃತಿಯನ್ನ ಪರಿಚಯಿಸುವಂತಹ ನಿಟ್ಟಿನಲ್ಲಿ ಈ ರಂಗೋತ್ಸವ ಕಾರ್ಯಕ್ರಮವನ್ನ ಶಿಕ್ಷಣ ಇಲಾಖೆ ಹಮ್ಮಿಕೊಂಡಿದೆ. ಕಳೆದ ವರ್ಷವೂ ಹಮ್ಮಿಕೊಂಡಿತ್ತು. ಶಾಲಾ ಮಕ್ಕಳಿಗೆ ನಮ್ಮ ನಾಡಿನ ಸಂಸ್ಕೃತಿಯನ್ನ ಪರಿಚಯ ಮಾಡಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ. ಈ ನಿಟ್ಟಿನಲ್ಲಿ ವಿವಿಧ ಮನರಂಜನಾ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಸರ್ಕಾರ ಸುತ್ತೋಲೆಯನ್ನ ಹೊರಡಿಸಿದೆ. ಶಿಕ್ಷಣ ಇಲಾಖೆಯಿಂದ ಹೊರಡಿಸಿರುವಂತಹ ಸುತ್ತೋಲೆ ಇದು. ಆದರೆ ಈ ಸುತ್ತೋಲೆಯಲ್ಲಿ ದೈವಾರಾಧನೆಗೆ ಅಪಮಾನ ಮಾಡಲಾಗಿದೆ, ಶಿಕ್ಷಣ ಸಚಿವರು ಅಪಮಾನ ಮಾಡಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಕರಾವಳಿ ಭಾಗದಲ್ಲಿ. ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಆ ಭಾಗದ ಜನ. ಅದಕ್ಕೆ ಕಾರಣ ಶಿಕ್ಷಣ ಇಲಾಖೆ ಪ್ರಕಟ ಮಾಡಿರುವಂತಹ ಸುತ್ತೋಲೆ. ಸಾಕಷ್ಟು ವಿರೋಧ ಇತ್ತು. ಯಾವುದೇ ಕಾರಣಕ್ಕೂ ಭೂತಾರಾಧನೆಯನ್ನ, ದೈವಾರಾಧನೆಯನ್ನ ಈ ಸುತ್ತೋಲೆಯಲ್ಲಿ ಸೇರ್ಪಡೆ ಮಾಡಬಾರ್ದು ಅಂತ ಹೇಳಿ ಆ ವಿರೋಧದ ನಡುವೆಯೂ ರಂಗೋತ್ಸವದಲ್ಲಿ ದೈವಾರಾಧನೆಯನ್ನ ಸೇರ್ಪಡೆ ಮಾಡಿದೆ ಶಿಕ್ಷಣ ಇಲಾಖೆ. ಕಂಸಾಳೆ, ವೀರಗಾಸೆ, ಡೊಳ್ಳು ಕುಣಿತದ ಜೊತೆಗೆ ದೈವಾರಾಧನೆಯನ್ನ ಸೇರ್ಪಡೆ ಮಾಡಿದೆ. ರಂಗೋತ್ಸವದಲ್ಲಿ ಭೂತಾರಾಧನೆ ಪ್ರದರ್ಶನ ಆಗುವಂತಹ ಕಲೆಯಲ್ಲ, ಇದು ಕರಾವಳಿಗರು ದೈವಾರಾಧಕರು ಮಾಡ್ತಾ ಇರುವಂತಹ ವಾದ. ಭೂತಾರಾಧನೆ ಅನ್ನೋದು ಒಂದು ನಂಬಿಕೆ, ಅದು ಭಕ್ತಿಯ ಪ್ರತೀಕ, ಅದು ಒಂದು ಆಚರಣೆ. ಆ ಆಚರಣೆ ಮನರಂಜನೆಯ ವಸ್ತುವಲ್ಲ, ಅದು ಪ್ರದರ್ಶನಕ್ಕಿಟ್ಟಂತಹ ವಸ್ತುವಲ್ಲ. ದೈವಾರಾಧನೆ, ಭೂತಾರಾಧನೆ ಅನ್ನೋದು ಧಾರ್ಮಿಕ ಆಚರಣೆ, ಇದು ಮನರಂಜನೆಯ ಕಲೆ ಅಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕರಾವಳಿಯ ದೈವಾರಾಧಕರು. ಶೈಕ್ಷಣಿಕ ಗುಣಮಟ್ಟವನ್ನ ಹೆಚ್ಚಿಸೋಕೆ ನೀವು ಪ್ರತಿಭಾ ಕಾರಂಜಿ ಮಾಡಿ, ಅದಕ್ಕೆ ನಮ್ಮ ವಿರೋಧ ಇಲ್ಲ. ಆದರೆ ನಮ್ಮ ದೈವಗಳನ್ನ ವೇದಿಕೆ ಮೇಲೆ ನರ್ತನ ಮಾಡಿಸುವಂತಹ ಕೆಲಸವನ್ನ ಮಾಡಬೇಡಿ, ಯಾಕಂದ್ರೆ ಅದು ಮನರಂಜನೆಗಿರುವಂತಹ ವಸ್ತುವಲ್ಲ. ಸಮಸ್ತ ತುಳುನಾಡಿನ ದೈವಾರಾಧಕರ ನಂಬಿಕೆಗೆ ರಾಜ್ಯ ಸರ್ಕಾರ ಅವಮಾನ ಮಾಡಿದೆ, ಶಿಕ್ಷಣ ಇಲಾಖೆ ಅವಮಾನ ಮಾಡಿದೆ. ಸುತ್ತೋಲೆಯಲ್ಲಿರುವಂತಹ ಈ ಭೂತಾರಾಧನೆಯನ್ನ ತಕ್ಷಣ ಕೈಬಿಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಿದ್ದಾರೆ ಕರಾವಳಿಯ ದೈವಾರಾಧಕರು. ಕಳೆದ ಬಾರಿಯೂ ಇದೇ ಮಿಸ್ಟೇಕ್ ಅನ್ನ ಮಾಡಿತ್ತು ಶಿಕ್ಷಣ ಇಲಾಖೆ. ಆಗ ಶಾಸಕರಾಗಿರುವಂತಹ ಸುನಿಲ್ ಕುಮಾರ್ ಅವರ ಮನವಿ ಮೇರೆಗೆ ಭೂತಾರಾಧನೆಯನ್ನ ಕೈಬಿಡಲಾಗಿತ್ತು. ಈಗ ಮತ್ತದೇ ತಪ್ಪನ್ನ ಶಿಕ್ಷಣ ಇಲಾಖೆ ಮಾಡಿದೆ, ಸಚಿವ ಮಧು ಬಂಗಾರಪ್ಪ ಮಾಡಿದ್ದಾರೆ ಅಂತ ಹೇಳಿ ಕರಾವಳಿಯ ದೈವಾರಾಧಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ದೈವಾರಾಧನೆಯ ಸೇರ್ಪಡೆಗೆ ಸಂಬಂಧಪಟ್ಟ ಹಾಗೆ ಶಾಸಕ ವೇದವ್ಯಾಸ್ ಕಾಮತ್ ಮಾತನಾಡಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡೋಣ ಬನ್ನಿ. ಎಲ್ಲ ಬಂಧುಗಳಿಗೆ ಭೂತಾರಾಧನೆ ಬಗ್ಗೆ ವಿಶೇಷವಾಗಿ ಗೊತ್ತಿದ್ದು ಈ ರೀತಿಯ ತಪ್ಪನ್ನ ಮಾಡ್ತಾರೆ ಅಂತೇಳಿ ಆದ್ರೆ ಎಲ್ಲೋ ಒಂದು ಕಡೆ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಹೇಳೋ ರೀತಿಯಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡುವಂಥದ್ದು ಈ ಕಾಂಗ್ರೆಸ್ನ ಆಡಳಿತದಲ್ಲಿ ನಿರಂತರವಾಗಿ ನಡೆಯುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಇವತ್ತು ಕೊಟ್ಟಂಥ ಆದೇಶಗಳೇನಿದೆ ಅದರಲ್ಲಿ ಭೂತಾರಾಧನೆಯ ಮನೋರಂಜನಾ ಕಾರ್ಯಕ್ರಮ ರಂಗೋತ್ಸವದಲ್ಲಿ ಸೇರಿಸ್ಕೊಂಡಿದ್ದು ಕರಾವಳಿಯ ತುಳುನಾಡಿನ ಎಲ್ಲ
ಎಲ್ಲ ದೈವ ಭಕ್ತರಿಗೆ ದೇವಭಕ್ತರಿಗೆ ವಿಶೇಷವಾಗಿ ಮನಸ್ಸಿಗೆ ನೋವಾಗಿದೆ. ಈ ನೋವನ್ನು ಸರಿಪಡಿಸ್ಕೊಳ್ಬೇಕು ಅಂತೇಳಿ ಆದರೆ ಸರ್ಕಾರ ಕೊಟ್ಟಂಥ ಈ ಆದೇಶದ ಪರವಾಗಿ ಅವರು ಕೊಟ್ಟಂಥ ಆದೇಶವನ್ನು ಹಿಂಪಡ್ಕೊಳ್ಳೋದು ಮಾತ್ರವಲ್ಲದೆ ಈ ದೈವಾರಾಧನೆಗೆ ಒಂದು ಆ ಭಕ್ತಿಗೆ ಮಾಡಿದಂಥ ಒಂದು ಅನ್ಯಾಯಕ್ಕೆ ಅವರು ಸರ್ಕಾರ ಇದನ್ನು ಕ್ಷಮೆಯಾಚಿಸುವಂಥ ಕೆಲಸ ಕಾರ್ಯಗಳು ಆಗಬೇಕು. ನಾನು ಒಂದು ಮಾತನ್ನು ಮಾಧ್ಯಮದ ಮುಖಾಂತರ ಹೇಳ್ತೇನೆ. ಕಳೆದ ವರ್ಷ ಕೂಡ ಈ ರಂಗೋತ್ಸವ ಕಾರ್ಯಕ್ರಮದಲ್ಲಿ ಭೂತಾರಾಧನೆಯನ್ನು ಸೇರಿಕೊಂಡಿದ್ದರು. ವಿಧಾನಸೌಧದಲ್ಲಿ ಮಾಜಿ ಮಂತ್ರಿಗಳು ಕಾರ್ಕಳದ ಶಾಸಕರಾದಂಥ ಸುನೀಲ್ ಕುಮಾರ್ ಅವರು ಸರ್ಕಾರದ ಗಮನವನ್ನು ಕಳೆದು ಇದನ್ನು ಮಾಡಬಾರ್ದು ಅಂತೇಳಿ ಅವರು ಹೇಳಿದರು. ಆಯಿತು, ಮುಂದಿನ ದಿನಗಳಲ್ಲಿ ಇದನ್ನು ಹಾಕಲ್ಲ, ಇದನ್ನು ಸರಿಪಡಿಸ್ಕೊಳ್ತೇವೆ ಅಂತೇಳಿ ಮಂತ್ರಿಗಳು ಉತ್ತರ ಕೊಟ್ಟ ನಂತರ ಪುನರಪಿ ಆಗ್ತಾರೆ ಅಂತೇಳಿದರೆ ಇನ್ನು ಇಷ್ಟೆಲ್ಲ ಆಕ್ರೋಶ ವ್ಯಕ್ತವಾಗ್ತಾ ಇದ್ದ ಹಾಗೆ ಸಚಿವ ಮಧು ಬಂಗಾರಪ್ಪ ಈ ವಿಚಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ನನ್ನ ಗಮನಕ್ಕೆ ವಿಚಾರ ಬಂದಿಲ್ಲ, ಈ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಈ ಕಲೆಗೆ ಮಾಡಿ ಅಂತ ಹೇಳಿದಾರೆ, ಅದರೊಳಗೆ ಯಾವುದೋ ಒಂದು ಈ ಪರ್ಟಿಕ್ಯುಲರ್ ಇಶ್ಯೂ ಅಂತೇಳಿ ಏನೋ ಮಾಡಿರ್ಬೇಕನ್ನೋ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ಲೆಟ್ ಮಿ ಚೆಕ್ ಆನ್ ದಟ್. ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥ ವಿಚಾರ ಏನೇ ಇದ್ರೂ ತೆಗಿತಿಲ್ಲ. ನಾನು ಅದನ್ನು ಹೇಳೋದು, ಮಕ್ಕಳ ಕಲಿಕೆಗೆ ಅವ್ರ ಭವಿಷ್ಯಕ್ಕೆ ಉಪಯೋಗ ಆಗ್ತಕ್ಕಂಥದ್ದು ಮಾತ್ರ ನಾವು ತಗೋತೀವಿ. ಅದಕ್ಕೆ ಈ ಚರ್ಚೆ ಮಾಡೋಕ್ಕೆ ಹೋಗಲ್ಲ, ನನಗೆ ಮಾಹಿತಿ ಅದ್ರ ಬಗ್ಗೆ ಇಲ್ಲ. ಯಾ ಆಫ್ಕೋರ್ಸ್ ನೀವು ಕೇಳಿರೋದನ್ನ ತರಿಸಲೇಬೇಕು. ಈ ವಿಚಾರ ನನ್ನ ಗಮನಕ್ಕೆ ಬಂದಿಲ್ಲ, ಈ ಬಗ್ಗೆ ಪರಿಶೀಲನೆ ಮಾಡ್ತೀನಿ. ಮಕ್ಕಳ ಕಲಿಕೆಗೆ ತೊಡಕಾಗುವಂತಹ ಯಾವುದೇ ವಿಚಾರ ಇದ್ರೂ ಅದನ್ನ ಪರಿಶೀಲನೆ ಮಾಡಲಾಗತ್ತೆ ಅಂತ ಹೇಳಿ ಇಡೀ ವಿವಾದಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.